ನಾಳೆ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ. ವಿಧಾನಸೌಧದಿಂದ ಮತ್ತೆ ನಂದಿಗಿರಿಧಾಮಕ್ಕೆ ಶಿಫ್ಟ್ ಆಗಿದೆ ಈ ಒಂದು ಸಭೆ. ಜೂನ್ 19ರಂದು ನಿಗದಿಯಾಗಿತ್ತು ಮೀಟಿಂಗು, ಆದರೆ ಕಾರಣಾಂತರಗಳಿಂದ ಮುಂದೂಡಿಕೆನ ಮಾಡಲಾಯಿತು. ಜೂನ್ 19ಕ್ಕೆ ಮಾಡಬೇಕಂತ ಪ್ಲಾನ್ ಮಾಡಿದ್ರು. ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೆಸೋಕ್ಕೆ ಸರ್ಕಾರ ಮುಂದಾಗಿತ್ತು. ಬಳಿಕ ಶಾಸಕರಿಂದ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಮಾಡಬೇಕು ಕ್ಯಾಬಿನೆಟ್ ಮೀಟಿಂಗನ್ನು ಅಂಥೇಳಿ ಈಗ ಮತ್ತೆ ನಂದಿ ಹಿಲ್ಸ್ನಲ್ಲಿ ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಸರ್ಕಾರದ ಪಾಲಿಗೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಬಂದಿದ್ದಾರಲ್ವ, ಈಗ ಅವರು ನಾಳೆ ಹೋಗ್ಬಿಡ್ತಾರೆ. ಅದಾದಮೇಲೆ ಕ್ಯಾಬಿನೆಟ್ ನಡೆಯುತ್ತೆ. ಕ್ಯಾಬಿನೆಟ್ನಲ್ಲಿ ಅಂತಂದರೆ ಈಗ ಸಚಿವರು, ಯಾಕಂದರೆ ಹಲವು ಸಚಿವರುಗಳ ವಿರುದ್ಧವೇ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನಮ್ಮ ಸರ್ಕಾರ ಇದೆ, ನಮ್ಮ ಪಕ್ಷದ ಸಚಿವರಿದ್ದಾರೆ, ನಮಗೆ ಕೈ ಸಿಗ್ತಾ ಇಲ್ಲ, ಇಲಾಖೆಯಲ್ಲಿ ಕೆಲಸ ಆಗ್ತಾ ಇಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ, ಅವರೇ ಕೆಲಸ ಮಾಡಿಕೊಡಲಿಲ್ಲ ಅಂದರೆ ನಮ್ಮದು ಹೆಂಗೆ ಪರಿಸ್ಥಿತಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬಹಳ ಜನರು. ಹಾಗಾಗಿನೇ ಈಗ ಎಲ್ಲ ಮುಜುಗರ ಏನಾಗಿದೆ ಸರ್ಕಾರಕ್ಕೆ, ಮತ್ತು ಮುಂದೆ ಆಗಬಾರ್ದು ಅಂತ ಏನಾದರೂ ಸರ್ಕಾರ ಅಂದ್ಕೊಂಡಿದ್ರೆ ನಾಳೆ ಕ್ಯಾಬಿನೆಟ್ನಲ್ಲಿ ಅದನ್ನು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾರೆ. ಯಾಕಂದರೆ ವಿಪಕ್ಷಗಳಿಗೆ ಆಹಾರವನ್ನು ಸರ್ಕಾರವೇ ಕೊಡ್ತಾ ಇದೆ. ಅನುದಾನ ಬರ್ತಾ ಇಲ್ಲ, ನಮ್ಮ ಕ್ಷೇತ್ರದ ಸಮಸ್ಯೆಗಳಿದ್ದಾವೆ, ಸಚಿವರು ನಮ್ಮ ಸಮಸ್ಯೆನ ಕೇಳ್ತಾ ಇಲ್ಲ, ನಮ್ಮ ಸರ್ಕಾರ ಇದ್ದರೂ ಕೂಡ ನಮ್ಮ ಹಣೆ ಬರೋಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಅನುದಾನ ಗ್ಯಾರಂಟಿಗೆ ಜಾಸ್ತಿ ಹಣ ಹೋಗ್ತಾ ಇದೆ, ಈ ರೀತಿ ಮಾತುಗಳು ಬರ್ತಾ ಇದೆ ಶಾಸಕರಲ್ಲಿ. ಅಂದರೆ ಅಸಮಾಧಾನ ಇದೆ ಅಂತ ಸ್ಪಷ್ಟ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಶಾಸಕರಲ್ಲಿ. ಹಾಗಾಗಿನೇ ಈ ಕ್ಯಾಬಿನೆಟ್ನಲ್ಲಿ ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡು ಚರ್ಚೆ ಮಾಡಿ ಮತ್ತೆ ಯಾವ್ಯಾವ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡೋದು ಬಾಕಿ ಇದೆ, ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಯಾಕಂತಂದರೆ ಈಗ ನೋಡ್ತಾ ಇದೆಯಲ್ವ, ಹೈಕಮಾಂಡೇ ಬೆಂಗಳೂರಿಗೆ ಬಂದು ಅವರ ಅಹವಾಲನ್ನು ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈಗ ನಾಳೆ ನಂದಿ ಹಿಲ್ಸ್ನಲ್ಲಿ ಒಂದು ಕ್ಯಾಬಿನೆಟನ್ನು ಕರೆದಿದ್ದಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಮತ್ತು ಯಾವುದಾದ್ರೂ ವಿಧೇಯಕಗಳ ಬಗ್ಗೆ ಅಂತಿಮವಾಗಿ ಮುದ್ರೆಯನ್ನು ಹಾಕಬಹುದು. ಅದರ ಜೊತೆಗೆ ವಿಶೇಷವಾಗಿ ಅನುದಾನಗಳ ಬಗ್ಗೆ ಅಲ್ಲಿ ಖಂಡಿತವಾಗ್ಲೂ ಚರ್ಚೆ ಆಗೇ ಆಗುತ್ತೆ. ಯಾಕಂದರೆ ಹಲವು ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗಬೇಕಾಗಿದೆ ರಾಜ್ಯದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ. ಈಗ ಎರಡನೇ ಬಾರಿ ಶಿಫ್ಟ್ ಆಗ್ತಾ ಇದೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗು. ಸುರ್ಜೇವಾಲಾ ಈಗ ರಾಜ್ಯಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಅಸಮಾಧಾನ ಹೊತ್ತಿ ಉರಿತಾ ಇರುವ ಒಂದು ಟೈಮ್ನಲ್ಲಿ ಈ ಕ್ಯಾಬಿನೆಟ್ ಎಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ? ಪ್ರಭು, ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಅಸಮಾಧಾನದ ಹೊಗೆ ಹೆಚ್ಚಾಗಿದೆ. ಈ ನಡುವೆ ನಂದಿಗಿರಿಧಾಮದಲ್ಲಿ, ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗ್ತಾ ಇದೆ. ಕಳೆದ ಜೂನ್ 19ರಂದೇ ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ಸಭೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತ್ತು. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದ್ವು. ಆದ್ರೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿ ವಿಧಾನಸೌಧದಲ್ಲೇ ವಿಧಾನಸೌಧಕ್ಕೆ ಕ್ಯಾಬಿನೆಟ್ ಸಭೆಯನ್ನ ಸ್ಥಳಾಂತರ ಮಾಡಲಾಗಿತ್ತು. ಸಾಕಷ್ಟು ಯೋಜನೆಗಳನ್ನ ಇಟ್ಟುಕೊಂಡು ಸಾಕಷ್ಟು ವಿಶೇಷ ಅನುದಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದುಳಿದ ಜಿಲ್ಲೆಗಳಲ್ಲಿ ಕೆಲವೊಂದು ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕ್ಯಾಬಿನೆಟ್ ಮಾಡುವಂತಹ ಒಂದು ಸಿದ್ಧತೆಯನ್ನ ಸರ್ಕಾರ ಮಾಡ್ಕೊಂಡಿದೆ. ಈಗಾಗಲೇ ಕಲಬುರಗಿ ಸೇರಿದಂತೆ ಚಾಮರಾಜನಗರ ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಈಗಾಗಲೇ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಮಾಡಿರುವಂತದ್ದು. ಅಂದ್ರೆ ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದ ತಾಲೂಕುಗಳು ಇರ್ತವೋ ಅಂತ ತಾಲೂಕುಗಳನ್ನ ಗುರಿಯಾಗಿರಿಸಿಕೊಂಡು ಆ ತಾಲೂಕುಗಳಿಗೆ ವಿಶೇಷ ಅನುದಾನಗಳನ್ನ ನೀಡುವುದರ ಮೂಲಕ ಅಲ್ಲಿ ಯಾವೆಲ್ಲ ಒಂದು ಯೋಜನೆಗಳನ್ನ ಮಾಡಬೇಕು, ಅಂದ್ರೆ ಅಭಿವೃದ್ಧಿ ಆಗುವಂತಹ ಯೋಜನೆಗಳನ್ನ ಯಾವೆಲ್ಲ ಜಾರಿಗೊಳಿಸಬೇಕು, ಅದಕ್ಕೆ ಬೇಕಾದಂತಹ ಒಂದು ಸಿದ್ಧತೆಗಳು, ಪ್ಲಾನಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಮುಂಚೆ ಎಲ್ಲವನ್ನು ನಿರ್ಧರಿಸಿ ಅಂತಹ ಜಿಲ್ಲೆಗಳಲ್ಲಿ ಆ ಒಂದು ವಿಶೇಷ ಕ್ಯಾಬಿನೆಟ್ ಮಾಡುವ ಮೂಲಕ ಆ ಜಿಲ್ಲೆಗೆ ವಿಶೇಷ ಅನುದಾನವನ್ನ ನೀಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಈಗ ಕಳೆದ ಜೂನ್ 19ರಂದು ಆ ನಂದಿಗಿರಿಧಾಮದಲ್ಲಿ ನಡಿಬೇಕಿತ್ತು. ಆದ್ರೆ ಕೆಲವೊಂದು ವ್ಯವಸ್ಥೆಗಳು, ಅಂದ್ರೆ ಯೋಜನಾ ವಿಚಾರಗಳಲ್ಲಿ ಸಂಪೂರ್ಣವನ್ನ ಮಾಹಿತಿ ಸಿಕ್ಕಿಲ್ಲ ಎಂಬ ವಿಚಾರವನ್ನ ಇಟ್ಕೊಂಡು ಬೆಂಗಳೂರಿಗೆ ಕೊನೆ ಕ್ಷಣದಲ್ಲಿ ಸ್ಥಳಾಂತರ ಮಾಡಿತ್ತು. ಅದಕ್ಕೂ ಮೊದಲು ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಸಕರಿಂದ
ಹೆಚ್ಚಿನ ಅನುದಾನ ನೀಡುವಂತೆ, ಅಂದ್ರೆ ಹಿಂದುಳಿದ ಜಿಲ್ಲೆಗಳಿಗೆ ಏನೆಲ್ಲ ಅನುದಾನ ಕೊಡ್ತಿರೋ ಅಷ್ಟು ಅನುದಾನ ನಮಗೂ ಕೊಡಿ. ಕೆಲವೊಂದು ಸಚಿವರಿಗೆ ಕ್ಷೇತ್ರಗಳಿಗೆ ಮಾತ್ರ ನೀವು ಅನುದಾನ ಕೊಡ್ತಾ ಇದ್ದೀರಾ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ ಎಂಬ ವಿಚಾರವನ್ನ ಸಿಎಂ ಮುಂದೆ ಆ ಭಾಗದ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಒಂದು ಭಾಗದ ಶಾಸಕರು ಸಿಎಂ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಜೊತೆಗೆ ತಮ್ಮ ಕ್ಷೇತ್ರಗಳನ್ನ ಕಡೆಗಣಿಸ್ತಾ ಇದ್ದಾರೆ ಎಂದು ಕೂಡ ಸಿಎಂ ಮುಂದೆ ಹೇಳ್ಕೊಂಡಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಅಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಒಂದು ನೀರಾವರಿ ಹೋರಾಟ ಮತ್ತು Okay. ಆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟ ಮಾಡ್ತಾ ಇದೆ. ಹಾಗಾಗಿ ನಾಳೆ ನಡೆಯುವಂತ ಒಂದು ಕ್ಯಾಬಿನೆಟ್ ನಲ್ಲಿ ಅಲ್ಲಿ ಯಾವ ಯಾವ ಯೋಜನೆಗಳನ್ನ ಸರ್ಕಾರ ಕಾರ್ಯಗತಗೊಳಿಸುತ್ತೆ, ಘೋಷಣೆ ಮಾಡುತ್ತೆ. ಜೊತೆಗೆ ಈಗ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ 1777 ಎಕರೆ ಭೂ ಸ್ವಾಧೀನ ಕುರಿತಂತೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರೋಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.